ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ ಫ್ರೆಂಡ್? ನಾನು ತುಂಬ ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ಏಕಾದಶಿ ಅಲ್ವಾ, ಬೆಳಗ್ಗೆ ಪ್ರಸಾದಕ್ಕೆ ಅಂತ ಕೇಸರಿಬಾತು ಮತ್ತು ಉಪ್ಪಿಟ್ಟು ಮಾಡಿದೆ. ಅದ್ರದ್ದು ವಿಡಿಯೋ ಮಾಡಿಲ್ಲ. ಈಗ ನಾನು ಮಧ್ಯಾಹ್ನದ ಊಟಕ್ಕೆ ಹೀರೆಕಾಯಿ ಮತ್ತು ಹೆಸರುಬೇಳೆ ಹಾಕಿ ದಾಲ್ ಮಾಡೋಣ ಅಂತ. ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಇವತ್ತು ಏಕಾದಶಿ ಆದ್ದರಿಂದ. ಬನ್ನಿ ದಾಲ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸಿಂಪಲ್ ದಾಲ್ ರೆಸಿಪಿ ಇದು. ನೋಡಿ, ನಾನು ಹೆಸರುಬೇಳೆ ಚೆನ್ನಾಗಿ ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲು ಹೆಸರುಬೇಳೆ, ಒಂದು 3 ಜನಕ್ಕಾಗುತ್ತೆ ಇದು. ಒಂದು ಅರ್ಧ ಬಟ್ಲು ಹೆಸರುಬೇಳೆ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಈಗ ಸಣ್ಣದೊಂದು ಹೀರೆಕಾಯಿ, 1/4 kg ಹೀರೆಕಾಯಲ್ಲಿ ಒಂದು ಸಣ್ಣದು ಹೀರೆಕಾಯಿ 1.5 ಬಟ್ಲಾಗಿತ್ತು, ಅದನ್ನು ಕೂಡ ಹಾಕಿದ್ದೀನಿ. ಹಾಗೆ ಒಂದು ದೊಡ್ಡ ಟೊಮೊಟೊ, ಅದನ್ನು ಕಟ್ ಮಾಡಿ ಸಣ್ಣದಾಗಿ ಅದನ್ನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿನೂ ಕೂಡ ನಾನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು 3 ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ರುಚಿ ಸ್ವಲ್ಪ ಹೀರೆಕಾಯಿ ಬೇಯಲಿಕ್ಕೆ ಸ್ವಲ್ಪ ಒಂದು 1/4 ಚಮಚ ಉಪ್ಪು, 1/4 ಚಮಚ ಅರಿಶಿನ ಪುಡಿ ಹಾಕಿ ಇದು ಚೆನ್ನಾಗಿ ಮುಳುಗೋವಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ಮಿಕ್ಸ್ ಮಾಡಿದೆ. ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಹಾಕಿ ಒಂದು 2ರಿಂದ 3 ವಿಜಿಲ್ ಬರ್ಸ್ಕೊಳ್ಳಿ. ಸಾಫ್ಟಾಗಿ ಬೆಂದಿರುತ್ತೆ ಹೀರೆಕಾಯಿ, ನಮ್ಮ ಹೆಸರುಬೇಳೆ, ಟೊಮೊಟೊ ಎಲ್ಲ ಚೆನ್ನಾಗಿ. ಕುಕ್ಕರ್ ಮುಚ್ಚಳ ಮುಚ್ಚಿ ನೀಟಾಗಿ ಬೇಯಿಸ್ಕೊಂಬರೋಣ ಬನ್ನಿ. ನಾವು ಈಗ ಸಿಂಪಲ್ಲಾಗಿ ಇವತ್ತು ಏಕಾದಶಿ ಅಲ್ವಾ, ಹಾಗಾಗಿ ಮಾಡಿದ್ದೆ, ಚಪಾತಿ ಮಾಡ್ಕೊಂಡಿದ್ದೆ. ನೋಡಿ, ಇವಾಗ ನಮ್ಮ ಕುಕ್ಕರ್ 2 ವಿಜಿಲ್ ಆಯಿತು. 2 ವಿಜಿಲ್ ಆಗಿದೆ. ಹೇಗೆ ಬೆಂದಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿ. ಹೀರೆಕಾಯಿ ದಾಲು ಹೆಸರುಬೇಳೆ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದಿದೆ. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದ ತಕ್ಷಣ ನಾನು ಒಂದು ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಹಸಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಹಿಂಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಹಿಂಗಿರಲಿಲ್ಲ, ಹಾಗಾಗಿ ನಾನು ಹಿಂಗನ್ನ ಯೂಸ್ ಮಾಡಿಲ್ಲ. ಒಗ್ಗರಣೆನ ದಾಲ್ ಕೊಯ್ದು ಹೆಸರುಬೇಳೆ ಮತ್ತು ಹೀರೆಕಾಯಿ ಕೂಗಿಸ್ಕೊಂಡಿದ್ವಲ್ಲ, ಅದಕ್ಕೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಬರೋಣ. ಈಗ ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ. ಅದು ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಅದಕ್ಕೆ ಫ್ರೆಶ್ಶಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕೋಣ. ನೋಡಿ, ಕೊತ್ತಂಬರಿ ಸ್ವಲ್ಪ ಒಂದು ಅರ್ಧ ಅಡಿಯಷ್ಟು ಹಾಕಿದ್ದೀನಿ. ಹಾಗೆ ಒಂದೇ ಒಂದು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಹಸಿ ತೆಂಗಿನಕಾಯಿ ತುರಿ. ನಿಮಗೆ ಬೇಕಂದರೆ ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ರುಚಿ ಚೆನ್ನಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿದ್ದೀವಲ್ಲ, ಒಳ್ಳೆ ರುಚಿ ಕೊಡುತ್ತೆ ತೆಂಗಿನಕಾಯಿ. ಹಾಗಾಗಿ ನೋಡಿದ್ರಲ್ಲ ಹೀರೆಕಾಯಿ ದಾಲ್ ರೆಸಿಪಿ ಹೇಗಿತ್ತಂತ. ಕುದೀತಾ ಇದೆ. ಇವಾಗ ಅದನ್ನು ಕೆಳಗಡೆ ಇಟ್ಕೊಂಬಿಡೋಣ, ಸಾಕು ಮಾಡಿದ್ದು. ನೋಡಿ, ಇವಾಗ ಹೀರೆಕಾಯಿ ದಾಲು ಸರ್ವ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು ಸಾಫ್ಟಾಗಿ ಚಪಾತಿ ಮಾಡ್ಕೊಂಡಿದ್ದೆ. ಏನು ಬೇಜಾರು ಮಾಡ್ಕೋಬೇಡಿ, ಅಯ್ಯೋ ಚಪಾತಿ ಯಾರು ತಿಂತಾರೆ ಅನ್ನೋರು ಬೇಕಂದರೆ ಬಿಸಿ ಅನ್ನ ಮಾಡಿಕೊಂಡು ಅನ್ನಕ್ಕೆ ಈ ದಾಲನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಕ್ಕದಲ್ಲಿ ಒಂದು ಉಪ್ಪಿನಕಾಯಿ ಇಟ್ಕೊಂಡು ಜೊತೆಗೆ ಒಂದು ಹಪ್ಪಳ ಇಟ್ಕೊಂಡು ತಿಂದರೆ ಭಾಳ ರುಚಿ ಇರುತ್ತೆ. ಹೀರೆಕಾಯಿ ದಾಲ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಜೋಳದ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ದೋಸೆ, ಪೂರಿ ಯಾವುದಕ್ಕೆ ಬೇಕಾದ್ರೂ ನೀವು ಮಾಡ್ಕೋಬೋದು. ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಈಸಿಯಾಗಿ ಮಾಡ್ಕೋಬೋದು. 10 ನಿಮಿಷ ಅಥವಾ 15 ನಿಮಿಷದಲ್ಲಿ ಇದು ತಯಾರಾಗುತ್ತೆ. ಓಕೆನಾ ಫ್ರೆಂಡ್? ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಈ ರೆಸಿಪಿ ಹೇಗೆ ಬಂತಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್. ಆಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಒಟ್ಟಿಗೆ ಹೋಗಿ ಬರಲಾ? ಬಾಯ್ ಬಾಯ್.